ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆನೇಕಲ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಜೀವ ಉಳಿಸಿಕೊಳ್ಳಲು ಆಸ್ಪತ್ರೆಯಿಂದ ಓಡಿ ಬಂದಿದ್ದಾರೆ ರೋಗಿಗಳು. ಆನೇಕಲ್ನ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿರುವ ಅಗ್ನಿ ದುರಂತ ಇದು. ಆಸ್ಪತ್ರೆಗೆ ಬರೋದೇ ಅನಾರೋಗ್ಯದ ಕಾರಣಕ್ಕಾಗಿ. ಅನಾರೋಗ್ಯದ ನಡುವೆ ಇಂಥ ಅನಾಹುತ ಸಂಭವಿಸಿದರೆ ಆ ರೋಗಿಗಳ ಕತೆ ಏನಾಗಿರಬೇಡ. ಆನೇಕಲ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿರುವಂಥ ಘಟನೆ ಇದು. ಬೆಂಗಳೂರು ಹೊರವಲಯದಲ್ಲಿ ಆನೇಕಲ್ ಸರ್ಕಾರಿ ಆಸ್ಪತ್ರೆ ಮೊದಲನೆಯ ಮಹಡಿಯಲ್ಲಿ ಬೆಂಕಿ ಹೊತ್ತಿಕೊಂಡಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಳ್ಳುವ ಹಂತಕ್ಕೆ ಬಂದಿದೆ. ಅನಂತರದಲ್ಲಿ ಅದು ವ್ಯಾಪಿಸಿಕೊಳ್ತಾ ಹೋಗಿದೆ. ಬೆಂಕಿ ಹೊತ್ತಿಕೊಳ್ಳಲು ಕಾರಣ ಶಾರ್ಟ್ ಸರ್ಕ್ಯೂಟ್. ಬೆಂಕಿ ಮತ್ತು ದಟ್ಟ ಹೊಗೆಯಿಂದ ರೋಗಿಗಳು ಪರದಾಡಿದ್ದಾರೆ. ರೋಗಿಗಳನ್ನು ಹೊರತಂದ ಆಸ್ಪತ್ರೆಯ ಸಿಬ್ಬಂದಿ. ಬೆಂಕಿಯ ಜೊತೆಗೆ ದಟ್ಟ ಹೊಗೆ, ಜೀವ ಉಳಿಸಿಕೊಳ್ಳಲಿಕ್ಕೆ ಜನ ಓಡೋಡಿ ಬಂದಿದ್ದಾರೆ. ಬೆಂಕಿ ನಂದಿಸಲು ಕೂಡ ಹರಸಾಹಸ ಪಟ್ಟಿದ್ದಾರೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಟಾರ್ಚ್ ಒಳಗೆ ಯಾರು ಇಲ್ವಾ? ಆತಂಕಗೊಂಡಿರುವಂಥ ಜನ ನಿಂತ್ಕೊಂಡಿರುವ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಇದು ಆನೇಕಲ್ನ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಈ ಎಲ್ಲ ರೋಗಿಗಳು ಆಸ್ಪತ್ರೆಯ ಒಳಗಿದ್ದರು. ಈಗ ಹೊರಗಡೆ ಬಂದಿದ್ದಾರೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ, ಒಂದು ಕೊಠಡಿಯಲ್ಲಿ ಸಂಭವಿಸಿದಂಥ ಅಗ್ನಿ ಅವಘಡ. ಶಾರ್ಟ್ ಸರ್ಕ್ಯೂಟ್ನ ಕಾರಣಕ್ಕಾಗಿ ಬೆಂಕಿ ಹೊತ್ತಿಕೊಂಡಿದೆ. ಅನಂತರ ಬೆಂಕಿ ವ್ಯಾಪಿಸ್ತಾ ಹೋಗಿದೆ. ದಟ್ಟ ಹೊಗೆ ಮತ್ತು ಬೆಂಕಿ ಕಾಣಿಸಿಕೊಂಡ ನಂತರದಲ್ಲಿ ಆ ಬೆಂಕಿ ತಮ್ಮವರೆಗೂ, ತಾವಿರುವ ವಾರ್ಡ್ಗಳವರೆಗೂ ಕೂಡ ಹರಡಬಹುದು ಎನ್ನುವ ಆತಂಕ ಅಲ್ಲಿನ ರೋಗಿಗಳಲ್ಲಿ ಕಾಣಿಸ್ತಾ ಇತ್ತು. ಸೊ ಈ ಕಾರಣದಿಂದ ಯಾವುದಕ್ಕೂ ಮುನ್ನೆಚ್ಚರಿಕೆ ಇರಲಿ ಅಂತ ಹೇಳಿ ಎಲ್ಲ ರೋಗಿಗಳನ್ನು ಹೊರಗಡೆ ಕರೆತರುವಂಥ ಪ್ರಯತ್ನ ಆಗಿದೆ. ಕೆಲವರು ತೀರಾ ಹುಷಾರಿಲ್ಲ ಅಂತ ಹೇಳಿ ಅಡ್ಮಿಟ್ ಆಗಿದ್ದಾರೆ. ಅಂಥವರನ್ನು ಕೂಡ ಅವರನ್ನು ಹೊರ ಕರೆತರಲಾಗಿದೆ. ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಲಾಗಿದೆ. ನೋಡ್ತಾ ಇದ್ದೀರಿ ಎಡಭಾಗದಲ್ಲಿ ಬೆಂಕಿ ಯಾವ ರೀತಿ ಕಾಣಿಸಿಕೊಂಡಿದೆ, ಜೊತೆಗೆ ದಟ್ಟ ಹೊಗೆ ಯಾವ ರೀತಿ ಆವರಿಸಿಕೊಂಡಿದೆ ಅನ್ನೋದನ್ನು. ಇದು ಅಲ್ಲಿನ ಜನರಿಗೆ ಭಯವನ್ನು ಸೃಷ್ಟಿ ಮಾಡಿದ್ರ ಜೊತೆಗೆ ಜೀವ ಉಳಿಸಿಕೊಳ್ಳೋದು ಹೇಗೆ ಎನ್ನುವ ಆತಂಕ, ಭಯ ಕೂಡ ಅಲ್ಲಿ ಮನೆ ಮಾಡಿತ್ತು. ಆ ಸಂದರ್ಭದಲ್ಲಿ ಆಸ್ಪತ್ರೆಯ ಸಿಬ್ಬಂದಿ ರೋಗಿಗಳನ್ನು ಹೊರಗೆ ಕರೆತರುವಲ್ಲಿ ಸಹಾಯ ಮಾಡಿದ್ದಾರೆ. ಡಾಕ್ಟರ್ಸ್ ಎಲ್ಲಿದ್ದಾರೆ?
ಆನೇಕಲ್ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನೊಂದು 100 ಬೆಡ್ಗಳ ಸರ್ಕಾರಿ ಆಸ್ಪತ್ರೆ ಏನಿದೆ, ಬೆಳಗ್ಗೆ ಕೂಡ ಒಂದು ಶಾರ್ಟ್ ಸರ್ಕ್ಯೂಟ್ ಅಂತ ಬೆಂಕಿ ಅವಘಡದಿಂದ ಸುಟ್ಟು ಕರ್ಕಲಾಗಿರ್ತಕ್ಕಂಥದ್ದು. ಈಗ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಕೂಡ ಏನೋ ಆನೇಕಲ್ನ ತಾಲೂಕು ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ ಜ್ಞಾನ ಪ್ರಕಾಶ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರ ಮಾತಾಡ್ಸೋಂಥ ಕೆಲಸಗಳನ್ನ ಮಾಡೋಣ. ಸರ್, ಬೆಳಗ್ಗೆ ಒಂದು 9:30 ಒಂದು ಶಾರ್ಟ್ ಸರ್ಕ್ಯೂಟ್ನಾಗೆ ಈ ಒಂದು ಆಪರೇಷನ್ ಥಿಯೇಟರ್ ಕೂಡ ಸಂಪೂರ್ಣವಾಗಿ ಸುಟ್ಟು ಕರ್ಕಲಾಗಿರ್ತಕ್ಕಂಥದ್ದು. ಏನಾಯ್ತು ಸರ್? ಸುಮಾರು ಇವತ್ತು ಬೆಳಗ್ಗೆ 9:30 ಸಮಯದಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಆಗಿರಬಹುದಾದಂಥ ಅನುಮಾನ ಇದೆ. ನಮಗೆ ಅಗ್ನಿ ಅವಘಡ ಸಂಭವಿಸಿದೆ. ನಮ್ಮ ಫೈರ್ನವರು ಮತ್ತು ಪೊಲೀಸ್ನವರು ತಕ್ಷಣ ನಮ್ಮ ಕರೆಗೆ ಹೋಗ್ಬಿಟ್ಟು ಸಮಯಕ್ಕೆ ಸರಿಯಾಗಿ ಬಂದು ಯಾವುದೇ ರೀತಿ ರೋಗಿಗಳಿಗೆ ಸಾರ್ವಜನಿಕರಿಗೆ ಪ್ರಾಣಹಾನಿ ಆಗದಿರೋ ಥರ ನಮ್ಮ ಸಿಬ್ಬಂದಿಗಳ ಸಹಕಾರದೊಂದಿಗೆ ಎಲ್ಲ ಸಮಯ ಪ್ರಜ್ಞೆಗಳು ಕಾರ್ಯಪ್ರವೃತ್ತರಾಗಿರೋದ್ರಿಂದ ಬರೀ ಆಸ್ತಿಯೇ ಸ್ವಲ್ಪ ಆಸ್ತಿ ಹಾನಿಯಾಗಿದೆ. ಯಾವುದೇ ರೋಗಿ ಜೀವಕ್ಕಾಗಲಿ ಅಥವಾ ಸಾರ್ವಜನಿಕರಿಗಾಗಲಿ ಸಿಬ್ಬಂದಿಗಾಗಲಿ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಮೇಲ್ನೋಟಕ್ಕೆ ನಮ್ಮ ಇವರೆಲ್ಲ ಈ ಎಲ್ಲ ವಿಷಯನ ಆಗಲೇ ನಾವು ನಮ್ಮ ಮೇಲಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ. ಅವರು ನಮಗೆ ಸತತವಾಗಿ ಸಂಪರ್ಕದಲ್ಲಿದ್ದಾರೆ. ನೆಕ್ಸ್ಟ್ ಏನು ಮಾಡಬೇಕು, ಹೇಗೆ ಇದನ್ನು ಪ್ರೊಸೀಡ್ ಆಗಬೇಕು ಅಂತ ಎಲ್ಲ ನಮಗೆ ಸತತವಾಗಿ ಅವರು ನಮಗೆ ಸಲಹೆ ಸೂಚನೆಗಳನ್ನ ಕೊಡ್ತಾ ಇದ್ದಾರೆ. ಅವ್ರ ಸೂಚನೆಯಂತೆ ನಾವು ನಡೀತಾ ಇದ್ದೀವಿ. ಇಲ್ಲಿ ತತ್ಕ್ಷಣಕ್ಕೆ ಈ ಬಿಲ್ಡಿಂಗಲ್ಲಿ ಇವತ್ತು ಇನ್ನೂ ಆಪರೇಷನ್ಗಳು ಯಾವುದು ಶುರುವಾಗಿರಲಿಲ್ಲ. ಹಾಗಾಗಿ ನೇರವಾಗಿ ಪೇಷಂಟ್ಗೆ ಯಾವುದೂ ಹೊಡೆತ ಬಿದ್ದಿಲ್ಲ. ಇದ್ರ ಕೆಳಗಡೆ ವಾರ್ಡಲ್ಲಿ ಹೆರಿಗೆ ವಾರ್ಡ್ ಇದೆ. ಹೆರಿಗೆ ಆದಮೇಲೆ ಇರ್ತಕ್ಕಂಥ PNC ವಾರ್ಡ್ ಅಂತೀವಿ, ಅದಿದೆ. ಅಲ್ಲಿಗೇನು ಅಗ್ನಿ ಹರಡಿಲ್ಲ. ಆದರೂ ಮುಂಜಾಗ್ರತಾ ಕ್ರಮವಾಗಿ ಇವ್ರನ್ನೆಲ್ಲನೂ ನಾವು ಬೇರೆ ವಾರ್ಡ್ಗೆ ಸ್ಥಳಾಂತರ ಮಾಡಿದ್ದೀವಿ. ಅವರೆಲ್ಲರೂ ಆರೋಗ್ಯವಾಗಿದ್ದಾರೆ. ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಮೇಲ್ನೋಟಕ್ಕೆ ನೋಡೋದಾದರೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿರ್ಬೋದು ಅನ್ನೋ ಥರ ಕಾಣ್ತಾ ಇದೆ. ಸೂಕ್ತ ತನಿಖೆ ಮತ್ತು ವಿವರವಾಗಿ ಅದೆಲ್ಲ ಪರೀಕ್ಷೆ ಮಾಡಿದ ನಂತರ ಏನಾಗಿರ್ಬೋದು ಅನ್ನೋ ಒಂದು ಮಾಹಿತಿ ಸರ್. ಈಗಾಗಲೇ ಏನೊಂದು ಅಂದರೆ ಸಂಪೂರ್ಣವಾಗಿ ಶಾಂತಪೂರ್ಣ ಒಂದು ಏನು ವಸ್ತು ಇದೆ ಸುಟ್ಟು ಕರ್ಕಲಾಗಿದೆ. ಇವತ್ತು ಕೂಡ ಯಾವುದೊಂದು ಆಪರೇಷನ್ಸ್ ಇವತ್ತು ಆಪರೇಷನ್ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಸಾಮಾನ್ಯವಾಗಿ ರೆಗ್ಯುಲರಾಗಿ ಆಪರೇಷನ್ಸ್ ನಡೀತಾ ಇರುತ್ತೆ. ಇವತ್ತಿನ್ನೂ ಯಾವುದೂ ಚಾಲೂ ಆಗಿರಲಿಲ್ಲ. ಮೊದಲೆಲ್ಲ ಆಪರೇಷನ್ನ ಮೊದಲು ಪೇಷಂಟ್ನ ಪ್ರಿಪೇರ್ ಮಾಡಬೇಕು, ರೆಡಿ ಮಾಡಬೇಕು. ಅದೆಲ್ಲ ಆದಮೇಲೆ ತೊಗೊಂಡು ಪೇಷಂಟ್ಸ್ ತಗೋತೀವಿ. ಅವರೆಲ್ಲ ಅಲ್ಲಿವರೆಗೂ ವಾರ್ಡಲ್ಲಿ ಇರ್ತಾರೆ. ಆಮೇಲೆ ಆಪರೇಷನ್ ಚಾಲೂ ಆಗೋ ಹೊತ್ತಿಗೆ ಅವ್ರನ್ನ ಇಲ್ಲಿಗೆ ಶಿಫ್ಟ್ ಮಾಡ್ಕೊತೀವಿ. ಸೊ ರೆಡಿ ಮಾಡ್ಕೊಂಡಿದ್ವಿ. ಇಲ್ಲಿಗೆ ಯಾವುದು ಪೇಷಂಟ್ನ ಇನ್ನು ಶಿಫ್ಟ್ ಮಾಡ್ಕೊಂಡಿಲ್ಲ. ಹಾಗಾಗಿ ಯಾವುದೇ ಪ್ರಾಣಹಾನಿಯಾಗಿ ಯಾವುದೂ ಆಗಿಲ್ಲ. ಈಗಾಗಲೇ ಗ್ಯಾಸ್ ಅಂದರೆ ಗ್ಯಾಸ್ ಇದನ್ನು ಎಲ್ಲ ಏನು ಆಸ್ತಿ ಹಾನಿಯಾಗಿದೆ ಇದನ್ನೆಲ್ಲ ನಮ್ಮ ಮೇಲಧಿಕಾರಿಗಳ ಗಮನಕ್ಕೆ, ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿರ್ಬೋದು, ಸಂಬಂಧಪಟ್ಟ ಸರ್ಕಾರ ಮಟ್ಟದಲ್ಲಿ ಯಾರು ಮೇಲಧಿಕಾರಿಗಳಿದ್ದಾರೆ ಅವರೆಲ್ಲರ ಗಮನಕ್ಕೆ ಈಗಾಗಲೇ ತಂದಿದ್ದೀನಿ ನಾನು. ಮತ್ತೊಮ್ಮೆ ಅವ್ರ ಗಮನಕ್ಕೆ ತಂದು ಆದಷ್ಟು ಬೇಗ ನಮಗೆ ರೋಗಿಗಳಿಗೆ ತೊಂದರೆ ಆಗದೆ ಇರ್ತಾರೆ. ಮತ್ತೆ ಆಪರೇಷನ್ ಶಸ್ತ್ರಚಿಕಿತ್ಸಾ ಕೊಠಡಿ ಸಂಕೀರ್ಣ ಆಗಿದೆ. ಇದು ಮತ್ತೆ ಚಾಲು ಆಗೋ ರೀತಿಯಲ್ಲಿ ನಾವು ಕಾರ್ಯಪ್ರವೃತ್ತರಾಗಿರ್ತೇವೆ. ಎಲ್ಲ ವಿಷಯಗಳನ್ನ ನಮ್ಮ ಶಾಸಕರ ಗಮನಕ್ಕೂ ಸಹ ತಂದಿದ್ದೇವೆ. ಅವರು ಸದ್ಯದಲ್ಲೇ ಭೇಟಿ ನೀಡಿದ್ದಾರೆ. ಅವರ ಸಲಹೆ ಸೂಚನೆಗಳನ್ನ ಪಾಲಿಸಿಕೊಂಡು ಆದಷ್ಟು ಶೀಘ್ರವಾಗಿ ರೋಗಿಗಳಿಗೆ ಸೇವೆ ಒದಗಿಸೋಕ್ಕೆ ಮತ್ತೆ ನಮ್ಮ ಆಸ್ಪತ್ರೆ ತಯಾರಾಗುತ್ತೆ ಅನ್ನೋ ಆತ್ಮವಿಶ್ವಾಸ ನನಗೆ. ಇದಿಷ್ಟು ಇವರ ಮಾತುಗಳಾಗಿರ್ತಕ್ಕಂಥದ್ದು. ಯಾವುದೇ ರೀತಿ ಕೂಡ ಒಂದು ಅವಘಡವನ್ನು ಮುಂದಿನ ಅಂದರೆ ಮೇಲಧಿಕಾರಿಗಳ ಗಮನಕ್ಕೆ ಕೂಡ ತರಲಾಗಿದೆ. ಈಗ ಮೇಲಧಿಕಾರಿಗಳು ಕೂಡ ಒಂದು ಭೇಟಿ ನಂತರ ಯಾವ ರೀತಿ ಒಂದು ಕ್ರಮವನ್ನು ಕೈಗೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಹರೀಶ್ ಗೌತಮಿಂದ T5 ಆನೇಕಲ್. ಅದೇ ಬೆಂಕಿ ಹತ್ಕೊಂಡಿದೆ ಅಂತ ಇದು ಮಾಡ್ತಾ ಇದ್ದು, ಕೂಗಕ್ಕೆ ಸ್ಟಾರ್ಟ್ ಮಾಡಿದ್ದು. ನಾನು ಹೋಗಿ ಜಾಸ್ತಿ ಸ್ಟಾರ್ಟ್ ಆಗಿಬಿಡ್ತು. ಆಮೇಲೆ ನಮ್ಮ ಇವರು ಹನುಮಂತಪ್ಪ ಫಸ್ಟ್ ಫೋನ್ ಮಾಡಿ ನಮ್ಮ ಸ್ಟಾಫಿಗೆಲ್ಲ ಫೋನ್ ಮಾಡಿ, ಡಾಕ್ಟರ್ಸ್ಗೆಲ್ಲ ಫೋನ್ ಮಾಡಿದೆ, ಫೈರಿಗೆ ಫೋನ್ ಮಾಡಲಿಕ್ಕೆ. ಆಮೇಲೆ ಹೊಗೆ ತುಂಬ ಜಾಸ್ತಿ ಆದಮೇಲೆ ನಾವು ಮೇಲೆ ಹತ್ಬಿಟ್ಟಿದ್ದು. ಆಮೇಲೆ ಇವರೆಲ್ಲ ಕರೆದ್ಮೇಲೆ ನಾನು ಆ ಕಡೆ ಸ್ಟೆಪ್ಪಿಂದ ಇಳಿದೆ ಸರ್. ಓಕೆ, ಎಷ್ಟೊತ್ತಲ್ಲಿ ಆಗಿದ್ದೆಲ್ಲ ನೋಡಿ? ಒಂದು 9:30 ಸುಮಾರು. ಅಂದ್ರೆ ಫುಲ್ ಹೊಗೆ ಸುತ್ಕೊಂಡ್ಬಿಟ್ಟಿತ್ತ? ಅಷ್ಟೊತ್ತಿಗೆ ಹೊಗೆ ಸ್ಟಾರ್ಟ್ ಆಗಿಬಿಡ್ತು ಸ್ವಲ್ಪ ಹೊತ್ತಿಗೆ. ಆಮೇಲೆ ಏನು ಮಾಡಿದ್ರು? ಅದೇ ಫೈರ್ ಇವ್ರಿಗೆ ಫೋನ್ ಮಾಡಿದ್ರು, ವಿದೇಶ್ ಬಂದಾರ ಅಷ್ಟನ್ನು. ಆ ಥರ ಸ್ಮೋಕ್ ಏನು ಯಾವತ್ತೂ ಆಗಲಿಲ್ಲಲ್ಲ ಈ ಹಿಂದೆ? ಯಾವತ್ತೂ ಇಲ್ಲ ಸರ್. ಇವತ್ತು ಕಾರಣ ಏನಾಗಿರ್ಬೋದು ಅಂತ ಏನಾದರೂ ಸರ್ ಗೊತ್ತಿಲ್ಲ ಸರ್. ಅದೇ ಬೆಂಕಿ ಹತ್ಕೊಂಡಿದೆ ಅಂತ ಇದು ಮಾಡ್ತಾ ಇದ್ದು, ಕೂಗಕ್ಕೆ ಸ್ಟಾರ್ಟ್ ಮಾಡಿದ್ದು. ನಾನು ಹೋಗಿ ಜಾಸ್ತಿ ಸ್ಟಾರ್ಟ್ ಆಗಿಬಿಡ್ತು.